ರಾಜ್ಯ ರಾಜಕೀಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಶುರುವಾಗಿದೆ. ಪರಮೇಶ್ವರ್ ಸಿಎಂ ಆಗಲಿ ಅಂತ ಸಿದ್ದರಬೆಟ್ಟ ಸ್ವಾಮೀಜಿ ಹೇಳಿದ್ದಾರೆ. ಪರಮೇಶ್ವರ್ ಸಿಎಂ ಆದ್ರೆ ರಾಜ್ಯದ ಜನ ದಶಕಗಳ ಕನಸು ಈಡೇರುತ್ತೆ. ರಾಜ್ಯದಲ್ಲಿ ಕೇಳಿ ಬರುತ್ತಿರೋ ದಲಿತ ಸಿಎಂ ಕೂಗು ಕೊನೆಯಾಗುತ್ತದೆ. ತುಮಕೂರು ಜಿಲ್ಲೆಯ ನಾಯಕನಿಗೆ ಸಿಎಂ ಆಗೋ ಭಾಗ್ಯ ಒದಗುತ್ತದೆ. ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಶ್ರೀಗಳು ಒತ್ತಾಯವನ್ನ ಮಾಡಿದ್ದಾರೆ. ಪರಮೇಶ್ವರ್ ಸಿಎಂ ಸ್ಥಾನಕ್ಕೆ ಸಂಪೂರ್ಣವಾಗಿ ಅರ್ಹರಾಗಿದ್ದಾರೆ. ಪರಮೇಶ್ವರ್ ಅವರಲ್ಲಿ ಸಜ್ಜನಿಕೆ, ಒಳ್ಳೆ ಗುಣ, ವಿದ್ಯಾರ್ಹತೆ ಇದೆ. ರಾಜಕೀಯದಲ್ಲೂ ಕ್ಲೀನ್ ಇಮೇಜ್ ಹೊಂದಿರುವಂತ ನಾಯಕ. ಯಾವುದೇ ಭ್ರಷ್ಟಾಚಾರ, ಹಗರಣಗಳು ಪರಮೇಶ್ವರ್ಗೆ ಅಂಟಿಲ್ಲ. ರಾಜ್ಯದ ಮೊದಲ ದಲಿತ ಸಿಎಂ ಆಗಲು ಪರಮೇಶ್ವರ್ ಅವರು ಅರ್ಹರಿದ್ದಾರೆ. ತಳಮಟ್ಟದಿಂದ ದುಡಿದು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಪ್ರಭಾವಿ ನಾಯಕರು ಕೂಡ ಆಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಸಿಎಂ ಆಗಲಿ ಅಂತ ಸಿದ್ದರಬೆಟ್ಟ ಸ್ವಾಮೀಜಿ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂಡ ಕೇಸ್ ಬೆಳಕಿಗೆ ಬಂದ ಬೆನ್ನಲ್ಲೇ ಸಿಎಂ ಬದಲಾವಣೆಯ ಚರ್ಚೆ ಈಗ ಜೋರಾಗಿ ಶುರುವಾಗಿದೆ. ಸಿದ್ದರಾಮಯ್ಯ ಕೆಳಗಿಳಿಸಿ ಪರಮೇಶ್ವರ್ ಸಿಎಂ ಮಾಡೋ ಮಾತು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ರಾಜಕೀಯ ವಲಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ದಲಿತ ಸಿಎಂ ಕೂಗು. ಕಾಂಗ್ರೆಸ್ ಹೈಕಮಾಂಡ್ಗೂ ಇದೆಯಂತೆ ಪರಮೇಶ್ವರ್ ಬಗ್ಗೆ ಒಲವು. ಸಿದ್ದರಾಮಯ್ಯರಂತೆ ಹಿರಿಯ ಕ್ಲೀನ್ ಇಮೇಜ್ ಹೊಂದಿರುವಂತ ನಾಯಕ ಪರಮೇಶ್ವರ್ ಅವರು. ಪರಮೇಶ್ವರ್ ಸಿಎಂ ಆಗುವ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿ ಚರ್ಚೆ ನಡೀತಾ ಇದೆ. ಈಗ ಸ್ವಾಮೀಜಿಗಳ ಬಾಯಲ್ಲೂ ಕೂಡ ಪರಮೇಶ್ವರ್ ಸಿಎಂ ಆಗೋ ಮಾತು ಕೇಳಿ ಬರ್ತಾ ಇದೆ. ರಾಜ್ಯದ ಮೊದಲ ದಲಿತ ಸಿಎಂ ಆಗ್ತಾರ ಹಾಗಾದ್ರೆ ಜಿ ಪರಮೇಶ್ವರ್ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರೋದು. ಗಮನಿಸ್ತಾ ಇದ್ದೀವಿ, ರಾಜಕೀಯದಲ್ಲೂ ಕೂಡ ಕ್ಲೀನ್ ಇಮೇಜ್ ಹೊಂದಿರುವಂಥ ನಾಯಕ. ಯಾವುದೇ ಭ್ರಷ್ಟಾಚಾರ ಇಲ್ಲ, ಹಗರಣಗಳು ಪರಮೇಶ್ವರ್ ಅವರ ಮೇಲೆ ಇಲ್ಲ. ರಾಜ್ಯದ ಮೊದಲ ದಲಿತ ಸಿಎಂ ಆಗುವಂಥ ಅರ್ಹತೆ ಪರಮೇಶ್ವರ್ ಅವರಿಗೆ ಇದೆ ಅಂತ ಹೇಳಿ ಇಲ್ಲಿ ಸಿದ್ದರಬೆಟ್ಟ ಸ್ವಾಮೀಜಿ ಬಹಳ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಮೂಡ ಕೇಸ್ ಬೆಳಕಿಗೆ ಬಂದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಮತ್ತೊಬ್ಬ ನಾಯಕನನ್ನ ಸಿಎಂ ಮಾಡಬೇಕು ಅಂತ ಕಾಂಗ್ರೆಸ್ ವಲಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಇವತ್ತು ಸ್ವಾಮೀಜಿ ಈ ಹೇಳಿಕೆಯನ್ನ ಕೊಟ್ಟಿರೋದು ಮತ್ತಷ್ಟು ಪುಷ್ಟಿ ನೀಡಿದಂತಾಗಿರೋದು ಸುಳ್ಳಲ್ಲ. ರಾಜ್ಯ ರಾಜಕೀಯ ವಲಯದಲ್ಲಿ ಈಗ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಜಿ ಪರಮೇಶ್ವರ್ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಲಾಗ್ತಾ ಇದೆ.